ಈ ಜಗದಲ್ಲಿ ನನಗೆ ಯಾರೂ ಶತ್ರುಗಳಿಲ್ಲ. ನೋವು ಕೊಟ್ಟವರೇ ನನಗೆ ಮಾರ್ಗದರ್ಶಕರು, ನಂಬಿಸಿ ಮೋಸ ಮಾಡಿದವರೇ ನನಗೆ ಗುರುಗಳು, ಕಷ್ಟಕೊಟ್ಟುವರೇ ನನಗೆ ಹಿತೈಷಿಗಳು, ಅವಮಾನ ಮಾಡಿದವರೇ ನಮಗೆ ಸ್ಫೂರ್ತಿದಾತರು, ಕಾಲೇಳೆದವರೇ ನನಗೆ ಶಕ್ತಿದಾತರು, ತಿರಸ್ಕಾರ ಮಾಡಿದವರೇ ನನಗೆ ಪುರಸ್ಕೃತರು, ಹಂಗಿಸಿದವರೇ ನನಗೆ ಅನ್ನದಾತರು, ನಿಂದಿಸಿದವರೇ ನನಗೆ ಬದುಕನಿತ್ತವರು, ದೂರ ತಳ್ಳಿದವರೇ ನನಗೆ ಬಂಧುಗಳು, ಎಲ್ಲದಕ್ಕೂ ಮಿಗಿಲಾಗಿ ಪ್ರೀತಿ, ವಾತ್ಸಲ್ಯ, ಕಾಳಜಿ ನೀಡಿದವರೇ ನನಗೆ ದೇವರು. ಮನುಷ್ಯ ನಿಜವಾದ ಬದಲಾವಣೆ ಆಗುವುದು ಅವನಿಗೆ ಅವಮಾನ ಅಪಮಾನ ಅಲ್ಲದೆ ಆತನ ಮನಸ್ಸಿಗೆ ಸಹಿಸಿಕೊಳ್ಳಲಾಗದ ಪೆಟ್ಟು ಬಿದ್ದಾಗ ಮಾತ್ರ ಮನುಷ್ಯ ಬದಲಾವಣೆಯ ದಾರಿಯನ್ನ ಹಿಡಿಯುತ್ತಾನೆ. ಇದು ನಿಜ ಅಲ್ವವೇ? ನಿಜ ಅಲ್ವಾ? ಜನ ನಿಮ್ಮನ್ನು ತಿರಸ್ಕರಿಸಿದರೆ ಬೇಸರಪಟ್ಟುಕೊಳ್ಳಬೇಡಿ. ಉತ್ತಮ ಸಂಗತಿಗಳನ್ನು ಎಲ್ಲರೂ ಆರಂಭದಲ್ಲಿ ತಿರಸ್ಕರಿಸುತ್ತಾರೆ. ಕಾರಣ ಅದರ ಮೌಲ್ಯ ಅವರಿಗೆ ಗೊತ್ತಿರುವುದಿಲ್ಲ. ಒಂದೊಳ್ಳೆ ಮಾತು ಮಾತನಾಡುವ ಮುನ್ನ 10 ಸಲ ಯೋಚಿಸಿ ಮಾತನಾಡುವ ಅವಕಾಶ ಸಿಕ್ಕಿದೆ ಅಂತ ಯೋಚಿಸದೆ ಮಾತನಾಡಿ ಒಬ್ಬರ ಮನಸ್ಸನ್ನು ನೋಯಿಸಬಾರದು. ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿದ ಮುತ್ತಿನಂತೆ ಇರಬೇಕೇ ಹೊರತು ಕುತ್ತಿಗೆಗೆ ಬೀಳುವ ದಾರದಂತೆ ಇರಬಾರದು. ಒಂದು ಹಂತದವರೆಗೆ ನೋವು ಸಹಿಸಿದ ನಂತರ ಮನುಷ್ಯ ಮೌನವಾಗುತ್ತಾನೆ. ಆಮೇಲೆ ಯಾರನ್ನೂ ದೂಷಿಸುವುದೂ ಇಲ್ಲ, ಯಾರಿಂದ ನಿರೀಕ್ಷಿಸುವುದೂ ಇಲ್ಲ. ಕೊನೆಯಿರದ ಕಣ್ಣೀರ ಹನಿಗಳಿಂದ ಕನಸಿನ ಅರಮನೆಯನ್ನು ಕಟ್ಟಲೆ, ಮೌನವಾದ ಮಾತುಗಳಿಂದ ಮುರಿದ ಹೃದಯಗಳಿಗೆ ಮಹಾಸೇತುವೆ ಕಟ್ಟಲೆ, ಇಲ್ಲ ಮುಳುಗುತ್ತಿರುವ ಬಾಳದೋಣಿಗೆ ಮತ್ತೆರಡು ರಂಧ್ರಗಳನ್ನು ಕೊರೆಯಲೆ. ಕರೆದಾಗ ಬರದಿರುವವಳು ಕನಸಲ್ಲಿ ಕರೆಯದೇನೆ ಹೇಗೆ ಬಂದಳು? ಕೈಗೆ ಎಟುಕದವಳು ಕನಸಿಗೆ ಹೇಗೆ ಎಟುಕಿದಳು? ಕಣ್ಣಿಗೆ ಕಾಣಿಸದವಳು ಮನಸ್ಸಿಗೆ ಹೇಗೆ ಕಾಣಿಸಿದಳು? ನಮ್ಮಿಂದ ದೂರ ಇರೋಕೆ ಬಯಸೋರು ನಮ್ಮವರು ಅಲ್ಲ. ನಮ್ಮ ಜೊತೆ ಇದ್ದು ನಮ್ಮವರಂತೆ ನಟಿಸೋರು ನಮ್ಮವರು ಅಲ್ಲ. ಎಲ್ಲೇ ಇದ್ದರೂ ಯಾವತ್ತೂ ನಮ್ಮ ಬಗ್ಗೆನೇ ಯೋಚನೆ ಮಾಡುವವರು ನಿಜವಾಗಿ ನಮ್ಮವರು. ನಿಮ್ಮ ಸಮಯ ಸೀಮಿತವಾಗಿದೆ. ಬೇರೆಯವರ ಜೀವನದಲ್ಲಿ ಜೀವಿಸಿ ಅದನ್ನು ವ್ಯರ್ಥ ಮಾಡಬೇಡಿ. ಸೂರ್ಯನ ಕಿರಣಗಳು ಕೊಳಕು ಇರುವ ಜಾಗಕ್ಕೂ ಹೋಗುತ್ತದೆ, ಆದರೆ ಅದು ಕೊಳಕಾಗುವುದಿಲ್ಲ. ನಾವು ಬದುಕಿನಲ್ಲಿ ಸೂರ್ಯನ ಕಿರಣದಂತೆ ಆಗಬೇಕು. ಯಾವ ಜಾಗಕ್ಕೆ ಹೋದರೂ ಯಾರ ಜೊತೆ ಇದ್ದರೂ ನಾವು ನಾವಾಗಿರಬೇಕು, ಕೊಳಕಾಗಬಾರದು. ಇನ್ನೊಬ್ಬರು ಕಷ್ಟದಲ್ಲಿ ಇದ್ದಾಗ ನಾವು ಸಹಾಯ ಮಾಡ್ತೀವಿ, ಆದ್ರೆ ನಾವು ಕಷ್ಟದಲ್ಲಿ ಇದ್ದಾಗ ತುಂಬಾ ಕೇವಲವಾಗಿ ನೋಡ್ತಾರೆ. ಸಹಾಯ ಮಾಡಿದವರ ಗತಿ ಕೊನೆಗೆ ಹೀಗೆ ಆಗೋದು. ಒಳ್ಳೆಯವರಿಗೆ ಒಳ್ಳೇದು ಆಗುತ್ತೆ ಅನ್ನೋದು ಶುದ್ಧ ಸುಳ್ಳು. ಬದುಕು ಎಷ್ಟೇ ನೋಯಿಸಿದರೂ ಬದುಕಬೇಕಿದೆ. ಮನಸ್ಸು ಎಷ್ಟೇ ನೊಂದಿದ್ದರೂ ನಗಬೇಕಿದೆ. ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಬೇಕಿದೆ. ಅಂದುಕೊಂಡದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಿದೆ. ಇದುವೇ ಜೀವನ. ಕಟು ಸತ್ಯ. ಇವತ್ತು ಶರೀರದಲ್ಲಿ ಉಸಿರು ಇದೆ, ಆದರೆ ಒಬ್ಬರ ಮುಖ ಒಬ್ಬರು ನೋಡಲು ಸಮಯವಿಲ್ಲ. ಆದರೆ ಶರೀರದಿಂದ ಉಸಿರು ಹೋದ ನಂತರ ಉಸಿರಿರದ ದೇಹಕ್ಕೆ ಹೊದಿಸಲಾದ ಬಟ್ಟೆಯನ್ನು ಸರಿಸಿ ಮುಖ ನೋಡಲು ಮುಗಿ ಬೀಳುವ ಜನರೇ ಅಧಿಕ. ಬಿಟ್ಟು ಬಿಡು, ಬಿಟ್ಟು ಬಿಡು ಮನವೇ. ಬೇಡ ಎಂದು ಹೋದವರಿಗಾಗಿ ಬೇಡಿಕೊಳ್ಳುವುದನ್ನು. ಬಾಡಿ ಹೋದ ಹೂವು ಪುನಃ ಎಂದಿಗೂ ಅರಳುವುದು ಸಾಧ್ಯವಿಲ್ಲ. ಮೊದಲಿದ್ದ ಪ್ರೀತಿ ಕಾಳಜಿ ಕೊನೆ ತನಕ ಇರಲ್ಲ ಮಾತಿಗೆ ಹೇಳ್ತಾರೆ ಅನ್ಕೊಂಡಿದ್ದೆ, ಆದರೆ ಅದು ನನ್ನ ಜೀವನದಲ್ಲಿ ನಡೆದಾಗ್ಗೆ ಸತ್ಯ ಅಂತ ಗೊತ್ತಾಗಿದ್ದು. ಒಂದೊಳ್ಳೆ ಮಾತು. ಹಣವಿದ್ದರೆ ಎಲ್ಲಾ ನಿನ್ನವರಯ್ಯ, ಇಲ್ಲದಿದ್ದರೆ ನೀ ಯಾರೆನ್ನುವರಯ್ಯ. ಹಣಕ್ಕಿಂತ ಗುಣಮುಖ್ಯ ಎನ್ನುವರಯ್ಯ, ಆದರೆ ಹಣವಿದ್ದವನ ಬಳಿಯೇ ಓಡುವರಯ್ಯ. ಕಲಿಯುಗದಲ್ಲಿ ಗುಣವಂತನ್ಯಾರೆಂದರೆ ಹಣವಂತನೇ ನೋಡಯ್ಯ. ಒಂದು ದಿನ ಜೀವನ ಮರಣವನ್ನು ಕೇಳಿತು. ಯಾಕೆ ಜನ ನನ್ನನ್ನು ಪ್ರೀತಿಸುತ್ತಾರೆ ಆದರೆ ನಿನ್ನನ್ನು ದ್ವೇಷಿಸುತ್ತಾರೆ ಎಂದು ಪ್ರಶ್ನಿಸಿತು. ಮರಣ ಉತ್ತರಿಸಿತು, ಏಕೆಂದರೆ ನೀನು ಸುಂದರವಾದ ಸುಳ್ಳು. ಆದರೆ ನಾನು ಕಹಿಯಾದ ಸತ್ಯ. ಜನಕ್ಕೆ ಸತ್ಯಕ್ಕಿಂತಲೂ ಸುಳ್ಳಿನ ಮೇಲೆ ಪ್ರೀತಿ ಜಾಸ್ತಿ. ಬಿದ್ದು ಹೋಗುವ ಹೂವು ಕೂಡ ನನಗೆ ಅರ್ಪಣೆ ಆಗುತ್ತೆ. ನೂರಾರು ಕಾಲ ಬದುಕಿ ಬಾಳುವ ನೀನು ಚಿಂತೆಯಲ್ಲಿ ಏಕೆ ಸಾಯುತ್ತೀಯ ಮನುಜ? ಬಲಾಢ್ಯನಾಗಿರು. ಮಹಾದೇವ ಮನುಷ್ಯನ ನಿಜವಾದ ಆಸ್ತಿ ಅವನ ಆರೋಗ್ಯ. ಆರೋಗ್ಯವು ಅವನ ಕೈಬಿಟ್ಟ ದಿನ. ಮನುಷ್ಯನು ಪ್ರತಿಯೊಂದು ಸಂಬಂಧಕ್ಕೂ ಹೊರೆಯಾಗುತ್ತಾನೆ. ಕೊಟ್ರೆ ಎಲ್ಲರೂ ತಗೋತಾರೆ, ಆದ್ರೆ ಇದು ಬೇಕಿರಲಿಲ್ಲ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆಯು ಬೇಕಿರಲಿಲ್ಲ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಯು ಬೇಕಿರಲಿಲ್ಲ. ಹೆಣ್ಣಿನ ರಕ್ಷಣೆಗೆ ನೆರವಾಗುವಂತಹ ಸರ್ಕಾರವಷ್ಟೇ ಸಾಕಿತ್ತು.